ಪ್ರೇಸ್ ಗಾಡ್, ಹಲ್ಲೆಲೂಯಾ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸುತ್ತೇನೆ. ಆಶ್ರಯ ಟಿವಿ ಮುಖಾಂತರವಾಗಿ ಪ್ರತಿದಿನ ಪ್ರತಿ ಕ್ಷಣವೂ ನಿಮ್ಮ ಮನೆಗಳಿಗೆ ಸುವಾರ್ತೆಯ ಕಾರ್ಯಗಳು, ಸಂದೇಶಗಳು ಬರ್ತವೆ. ಅದನ್ನು ನೋಡಿ ಆಶೀರ್ವಾದ ಹೊಂದುತ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಪವಿತ್ರ ಸಭೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕಾಡರ್ಸ್ ಅವರಿದ್ದಾರೆ. ಇವತ್ತಿನ ದಿನ ನಾವು ಸತ್ಯದ ವಿಷಯದಲ್ಲಿ ಕೆಲವೊಂದು ದೇವರ ಆಲೋಚನೆಗಳನ್ನು ದೇವರ ವಾಕ್ಯಾನುಸಾರವಾಗಿ ಇವತ್ತು ಸೇವಕರ ಮುಖಾಂತರ ತಿಳಿದುಕೊಳ್ಳುವ. ಪ್ರೇಸ್ ಗಾಡ್ ಪಾಸ್ಟರ್. ನಾವಿವತ್ತು ಧ್ಯಾನ ಮಾಡುವ ಮತ್ತಾಯನ 3ನೇ ಅಧ್ಯಾಯದಲ್ಲಿ, ಮತ್ತಾಯನ ಬರೋ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 8ರಿಂದ 12 ವಾಕ್ಯಗಳನ್ನು ನಾವು ಇವತ್ತು ಧ್ಯಾನ ಮಾಡಿ ಚರ್ಚಿಸೋಣ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಚದಲ್ಲಿ ತುಂಬಿಸಿಕೊಂಡು ಹೊಟ್ಟನ್ನು ಆರಾದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ನಾವಿಲ್ಲಿ ನೋಡ್ತೇವೆ, ಇಲ್ಲಿ ಆ ಸ್ನಾನದ ಯೋಹನ್ ಹೇಳ್ತಾನೆ, ಆ ಪರಿಸಯ ಶಾಸ್ತ್ರೀಯದವರಿಗೆ ನೀರಿನಲ್ಲಿ ದೀಕ್ಷೆ ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಆತನು ಈಗ ಹೇಳ್ತಾನೆ, ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿತು ಎಂಬುದು ತಕ್ಕ ಫಲಗಳಿಂದ ತೋರಿಸಿರಿ ಎಂಬುದಾಗಿ. ಎಂದರೆ ಯೇಸು ಕ್ರಿಸ್ತನ ಅಂದರೆ ಯೇಸು ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಅವರ ಜೀವಿತ ಮಾನಸಾಂತರ ಪಟ್ಟುದು ಫಲಗಳನ್ನು ತೋರಿಸುವರು ಆಗಬೇಕು. ಓಕೆ, ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾವ ರೀತಿ ಫಲಗಳು? ನೋಡ್ತೇವೆ, ಫಲಗಳೆಂದರೆ ಈಗ ಯೇಸು ಸಂಖ್ಯಾಕಾರ ಮಾಡೋ ಮೊದಲು ಒಬ್ಬ ವ್ಯಕ್ತಿಯಲ್ಲಿ ತನ್ನ ಶರೀರಾದಿನ ಸ್ವಭಾವಗಳು ಇರ್ತವೆ. ಅದು ನೋಡ್ತೇವೆ ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ವಾಕ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ವಾಕ್ಯ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದೌಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಪೊಸ್ತಲ ಪೌಲನಲ್ಲಿ ಈ ಗಲಾತ್ಯದಲ್ಲಿರೋ ವಿಶ್ವಾಸಿಗಳು ಯೇಸು ಕ್ರಿಸ್ತನನ್ನು ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ವಿಶ್ವಾಸಿಗಳಿಗೆ ಹೇಳ್ತಾನೆ. ಅಲ್ಲಿ ನಾವು ಸ್ನಾನ ಹೇಳ್ತಾನೆ, ನೋಡಿ ಯೇಸು ಕ್ರಿಸ್ತನನ್ನು ನಂಬುವುದು ಮೊದಲು ಬರ್ತದೆ. ಆ ನಂತರ ನಂಬಿದೆ ಎಂಬುದಾಗಿ ಕ್ರಿಯೆಗಳನ್ನು ತೋರಿಸುವುದು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವ ದೀಕ್ಷಾಸ್ನಾನ ಆಗಿದೆ. ಈಗ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಅವನ ಕರ್ತನ ಕಡೆಗೆ ತಿರುಗಿದ್ದಾನೆ, ಅದ ದೇವರ ಕಡೆಗೆ ತಿರುಗಿಕೊಂಡಿದ್ದಾನೆ ಎಂಬುದೇ ಅವನ ಫಲಗಳು ಅತಿ ಇಂಪಾರ್ಟೆಂಟ್. ಇಲ್ಲ, ಈ ಫಲಗಳು ಅವನಲ್ಲಿ ಈ ಶರೀರಾಧನ ಸ್ವಭಾವಗಳು ಪ್ರತಿಯೊಬ್ಬರು ಇರ್ತವೆ. ಇಂಥವರು ಯೇಸು ಸಂಖ್ಯಾಕಾರ ಮಾಡಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಈ ಶರೀರಾಧನ ಸ್ವಭಾವಗಳು ಬಿಟ್ಟು ಬಿಡದಿದ್ದರೆ ಅವರು ಅದರ್ಥ ಅವ್ರ ದೇವರ ಕಡೆ ತಿರುಗಿಕೊಳ್ಳಲಿಲ್ಲ. ಅವ್ರ ಕಾಲ ಯೇಸು ನಂಬಿದ್ದಾರೆ, ನೀರಿನ ಮುಳುಗಿ ದೀಕ್ಷಾಸ್ನಾನ ತಗೊಂಡಿದ್ದಾರೆ, ಆದರೆ ಅವರ ಜೀವಿತದಲ್ಲಿ ಪರಿವರ್ತನೆ ಆಗಿಲ್ಲ. ಅದಕ್ಕೆ ಸ್ನಾನ ದೇವರು ಹೇಳ್ತಾನೆ, ನೀವು ದೇವರ ಕಡೆ ತಿರುಗಿತು ಎಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಲ್ಲಿ ಅಪೊಸ್ತಲ ಪೌಲ ಹೇಳ್ತಾರೆ, ಈ ಫಲಗಳು ಇಲ್ಲದಿದ್ದರೆ ಅವನ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರಾಜ್ಯ ಬಾಧ್ಯರಾಗಬೇಕಾದ್ರೆ ಈ ಪಾಪಗಳನ್ನು ಅವನು ಬಿಟ್ಟುಕೊಂಡು ಅಲ್ಲಿ ಪವಿತ್ರ 9 ಫಲಗಳಲ್ಲಿ ತೋರಿ ಬರಬೇಕು. ಓಕೆ, ಅಂದ್ರೆ ದೇವರು ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗ್ತಂದ್ರೆ ತಕ್ಕ ಫಲ. ಹೌದು, ಶರೀರ ಭಾವದ ಕರ್ಮಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸಬೇಕು. ಹೌದು, ಓಕೆ, ಹೌದು.
ಆ ರೀತಿ. ಹೌದು, ಅದು ವಿಸರ್ಜನೆ ಮಾಡಿದರೆ ಮಾತ್ರವೇ ಅವನಲ್ಲಿ ಪವಿತ್ರ ಫಲಗಳು ಅವನಲ್ಲಿ ವೃದ್ಧಿಯಾಗ್ತವೆ. ಈಗ ಅವನು ಒಂದನ್ನು ವಿಸರ್ಜನೆ ಮಾಡದಿದ್ದರೆ ಅವನಿಗೆ ಯೇಸು ಕ್ರಿಸ್ತ ನೋಡಿ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಾಗ ಅವನ ಆತ್ಮ ಹುಟ್ಟುತ್ತದೆ. ಅವನ ಆತ್ಮದಲ್ಲಿ ಅವನು ಹೊಸದಾಗಿ ಹುಟ್ಟುತ್ತಾನೆ. ಆ ಆತ್ಮ ಹೊಸದಾಗಿ ಹುಟ್ಟಿದ ನಂತರ ಅದು ಆತ್ಮ ಒಂದು ಮಗುವಿನಾಗಿ ಬೆಳೆಯುತ್ತದೆ. ಹೊಸದಾಗಿ ಹುಟ್ಟಿದ ಹೊಸ ಮನುಷ್ಯ ಅಥವಾ ಹೊಸದಾಗಿ ಹುಟ್ಟಿದ ಆತ್ಮನ ಗುಣಗಳು ಅದು ಈ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ನಂಬಿಕೆ, ಉಪವಾಸ, ಈ 9 ಫಲಗಳು ಆಗಿವೆ. ಇದು ಯಾವಾಗ ಅವನು ತನ್ನ ಸರಿಯಾದ ಸ್ವಭಾವಕ್ಕೆ ಅವನು ಹಾಗೆ ಮಾಡ್ತಾನೋ ಆವಾಗ ಈ ಫಲಗಳಲ್ಲಿ ಕಂಡು ಬರ್ತವೆ. ಸ್ಲೋವಾಗಿ ಕಂಡು ಬರ್ತವೆ. ಅದು ಅವನು ಇದು ಸರಿಯಾದ ಸ್ವಭಾವನ ಹಾಗೆ ಮಾಡದಿದ್ದರೆ ಇದು ಚಿಗುರಿದು ಇದು ಫಲ ತೋರಿ ಬರುವುದಿಲ್ಲ. ಓಕೆ, ಅಂದರೆ ಅವನು ಲೋಕಕ್ಕೆ, ಅವನ ಶರೀರಕ್ಕೂ ಎಲ್ಲದಕ್ಕೂ ಅವನು ಏನಾಗಬೇಕು ಅಂದ್ರೆ ವಿಸರ್ಜಿಸಿ, ಹೌದು, ಲೋಕ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಹೌದು. ಓಕೆ, ಇಲ್ಲಿ ಅಬ್ರಹಾಮ ನಿಮಗೆ ಮೂಲ ಪುರುಷನಲ್ಲವೇ ಎಂಬುದು ಆಲೋಚನೆಯನ್ನು ಬಿಡಿರಿ. ಈಗ ಈ ವಾಕ್ಯ ಅನುಸಾರವಾಗಿ ಈಗ ತುಂಬಾ ಜನ ಕ್ರಿಸ್ತನಲ್ಲಿ ಬಂದವರು ದೇವರ ಕೃಪೆ ಇದೆ, ನಾನು ಹೇಗೋ ಬೇಕಾದ್ರೂ ಜೀವಿಸಬೇಕು. ಇಲ್ಲಿ ಯಹೂದ್ಯರು ಅಬ್ರಹಾಮ ನಮ್ಗಿದ್ದಾನೆ, ನಾವು ಹೇಗೋ ಬೇಕಾದ್ರೂ ಜೀವಿಸಬಹುದು ಅಂತ ಅವರ ಆಲೋಚನೆ. ಇಲ್ಲಿ ದೇವರ ಕೃಪೆ ಇದೆ, ನಾವು ಯಾವ ರೀತಿ ಬೇಕಾದ್ರೂ ಜೀವಿಸಬಹುದು. ಇದರ ವಿಷಯದಲ್ಲಿ ಏನು ಹೇಳ್ತೀರಾ? ಅಪೊಸ್ತಲ ಪೌಲ ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 11 ವಾಕ್ಯ ತನಕ ನೋಡುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 11 ವಾಕ್ಯ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು. ಅತಿ ಸ್ಪಷ್ಟ ಹೇಳ್ತಾನೆ ಆತನು. ದೇವರ ಕೃಪೆ ಉಂಟು. ಎಷ್ಟು ಪಾಪ ಮಾಡಿ ದೇವರ ಕೃಪೆ ಅಂದರೆ ಯೇಸು ಕ್ರಿಸ್ತನ ರಕ್ತ. ಈಗ ಧರ್ಮಶಾಸ್ತ್ರದಲ್ಲಿ ಪಾಪ ಮಾಡಿದವರಿಗೆ ಅವರಿಗೆ ಪಾಪದ ಒಂದು ಯಜ್ಞವನ್ನು ತರಲಿಕ್ಕಿತ್ತು, ಅದೇ ಕುರಿ ಮರಿಯನ್ನು ತರಬೇಕು. ಈಗ ಪಾಪಕ್ಕೆ ಯಜ್ಞ ಯಾವುದು? ಯೇಸು ಕ್ರಿಸ್ತನ ರಕ್ತ. ಅದು ಕೃಪೆಯಾಗಿದೆ. ಕೃಪೆ ಉಂಟು, ಪಾಪವನ್ನು ಮಾಡಬಹುದು, ಎಂದಿಗೂ ಇರಬಾರದು, ಪಾಪವನ್ನು ಮಾಡಬಾರದು ಎಂಬುದು ಅಪೊಸ್ತಲ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಕೆಲವೊಂದು ಕಡೆಯಲ್ಲಿ ಇದನ್ನು ಓದಿಕೊಳ್ಳುವ. ಈಗ ಕರ್ತನ ಮೇಚ ಹಾಕಲಿ, ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡದೆ ಕೊಡುವಂತದ್ದು, ಇಂಥದ್ದೆಲ್ಲ ಸರಿನಾ? ಇಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬನು ಯೇಸು ಮಾಡಿದ ನಂತರ ನೀರಿನಲ್ಲಿ ಮುಳುಗಿ ತೆಗೆದುಕೊಂಡ ನಂತರವೇ ಅವನು ಕರ್ತನ ಭೋಜನದಲ್ಲಿ ಅವನು ಪಾಲುಗಾರನಾಗಲೇಬೇಕು. ಯಾಕೆ ಅದು ಆಗಬಾರದು? ಯಾಕೆಂದರೆ ಅವನು ಅದು ಅಂದರೆ ಕರ್ತನ ಭೋಜನ ಪಾಲುಗಾರರಾಗುವುದು ಅರ್ಥ ಆದರೆ ಅವನು ಕರ್ತನು ತನಗೋಸ್ಕರವಾಗಿ 2000 ವರ್ಷಗಳ ಮುಂಚೆ ಮಾಡಿದ ಬಲಿದಾನವನ್ನು ಅವನು ನೆನಪಿಗೆ ತಂದು ಅದೇ ಪಾಲುಗಾರರಾಗುವುದಾಗಿದೆ. ಅದು ಪಾಲುಗಾರರಾಗಬೇಕಾದ್ರೆ ಅವನು ಸರಿಯಾಗಿ ಯೇಸು ಕ್ರಿಸ್ತ ತಿಳಿದುಕೊಳ್ಳಬೇಕು. ಕಾಲಿಂಗಿಕರ ಮಾಡಿದರೆ ಮಾತ್ರ ಸಾಕೋದಿಲ್ಲ, ಅವನು ತಿಳಿದುಕೊಂಡಿದ್ದೇನೆ, ಹೌದೇ ತಾನು ಯೇಸು ಕ್ರಿಸ್ತನ ಜೀವಿಸ್ತೀನಿ ನಿರ್ಧಾರ ತೆಗೆದುಕೊಂಡವನು ನೀರಿನಲ್ಲಿ ಮುಳುಗಿದ ತಕ್ಷಣ ತೆಗೆದುಕೊಳ್ಳುವವನು ಆಗಬೇಕು. ಓಕೆ, ಯಾಕಂದ್ರೆ ನಾವು ಹೊಸ ನಂಬಿಕೆಯಲ್ಲಿ ಫಸ್ಟ್ ಸಭೆ ಸ್ಟಾರ್ಟ್ ಆದದ್ದು ಪಂಥ ಸಪ್ತಮ ದಿನದಲ್ಲಿ. ಹೌದು, ಅದೇ ಪಂಥ ಸಪ್ತಮ ದಿನದಲ್ಲಿ ಅಪೊಸ್ತಲ ಪೇತ್ರನು ಪ್ರಸಂಗ ಮಾಡಿದಾಗ ಅವ್ರಿಗೆ ನಾವು ರಕ್ಷಣೆ ಬಗ್ಗೆ ಏನು ಮಾಡಬೇಕು ಅಪ್ಪ ಸ್ಟೇಟ್ ಹೇಳ್ತಾನೆ, ನೀವು ದೇವರಿಗೆ ತಿರುಗಿಕೊಂಡು ತಂದೆ ಮಗ ಪವಿತ್ರನಲ್ಲಿ ನೀರಿನ ಮುಳುಗಿ ದೀಕ್ಷೆ ತಗೊಳ್ರಿ, ಆಗಿನ ಪವಿತ್ರ ದಾನ ಆಗೋದು. ಆಗ 3,000 ಜನ ನೀರಿನಲ್ಲಿ ದೀಕ್ಷೆ ತಗೊಂಡು ಆ ನಂತರ ಅವರು ಪವಿತ್ರ ಸಭೆಯ ಡಾಕ್ಟ್ರಿನ್. ಹೌದು, ಅಂದ್ರೆ ಅದೇ ಒಂದು ಮೂಲ ತತ್ವ, ಮೂಲ ಬೋಧನೆಯಲ್ಲಿ ಅಳವಡಿಸಿಕೊಂಡಿದೆ ಅಲ್ವಾ? ಆ ರೀತಿ ಹೋದ್ರೆ ಮಾತ್ರ. ಹೌದು, ಇಲ್ದಿದ್ರೆ ಕೆಲವರು ಆ ರೀತಿ ಮಾಡ್ತಾ ಇಲ್ಲ. ಅವರ ಅಂದ್ರೆ ಯಾವ ರೀತಿ ಅದಕ್ಕೆ ಪರಿಣಾಮಗಳು ಅಂದ್ರೆ ಅದು ಅಯೋಗ್ಯವಾಗಿ ಆಗಿದೆ. ಅಪೊಸ್ತಲ ಪೌಲ ಹೇಳ್ತಾನೆ, ನಾವು ಕರ್ತನ ಮೇಜಿನಲ್ಲಿ ಅಯೋಗ್ಯವಾಗಿ ಪಾಲುಗಾರರಾಗಬಾರದು ಅಂತ ಹೇಳ್ತಾನೆ. ಅಪೊಸ್ತಲ ಪೌಲನು ಸಹ ಎಲ್ಲಿಯೂ ಸುವಾರ್ತೆ ಕೊಟ್ಟಿರ್ತಾನೆ, ಅವರಿಗೆ ನೀರಿನ ದೀಕ್ಷೆ ಕೊಟ್ಟಿದ್ದಾನೆ. ದೀಕ್ಷೆ ಕೊಟ್ಟ ನಂತರವೇ ಅವರಿಗೆ ರೊಟ್ಟಿ ಮತ್ತು ಪಾಲುಗಾರರಾಗುವ ಒಂದು ಕ್ರಮವಾಗಿದೆ. ಹಾಗಾದ್ರೆ ಕೃಪೆ ಇದೆ ಅಂತ ಇಂಥದ್ದೆಲ್ಲ ಮಿಸ್ಟೇಕ್ ಮಾಡಬಹುದಾ? ಮಾಡಿದರೆ ಶಿಕ್ಷೆ ಬರ್ತದೆ. ಓಕೆ, ಅಪೊಸ್ತಲ ಪೌಲ ಹೇಳ್ತಾನೆ, ಕೃಪೆ ಉಂಟು ಯಾರು ಪಾಪ ಮಾಡ್ತಾರೋ ಪಾಪಕ್ಕೆ ಶಿಕ್ಷೆ ಉಂಟು. ಕೆಲವು ಸರಿ ಕೃಪೆ ಏನು ಮಾಡ್ತದೆ, ಕೂಡಲೇ ಶಿಕ್ಷೆ ದೇವ್ರು ಕೊಡುವುದಿಲ್ಲ, ಅದು ಕೃಪೆ ಆಗಿದೆ. ದೇವ್ರು ಏನು ಮಾಡ್ತಾನೆ, ಈಗ ಸಣ್ಣ ಮಗು, ಈಗ ನೋಡಿ ಒಬ್ಬ ತಂದೆ ತಾಯಿಗೆ ಒಂದು ಮಕ್ಕಳು ಹುಟ್ಟುತ್ತಾರೆ ಅಲ್ಲ, ಈಗ ತಂದೆ ತಾಯಿ ಮಾಡ್ತಾರೆ, ಆ ಮಕ್ಕಳು ತುಂಬ ಪ್ರೀತಿಸ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮಗುವಿಗೆ ಒಂದು ಪ್ರಾಯ ತನಕ ಏನು ಮಾಡ್ತಾರೆ, ಅವನ ಸ್ವಲ್ಪ ಬುದ್ಧಿ ಬರೋ ತನಕ ಸ್ವಲ್ಪ ಸೂಕ್ಷ್ಮವಾಗಿ ಅವರಿಗೆ ಶಿಕ್ಷೆ ಕೊಡುವುದಿಲ್ಲ, ಪ್ರೀತಿ ಮಾತನಾಡ್ತಾರೆ ಅಲ್ಲ ಮಗುವಿಗೆ ಮಾಡಿ. ಅವನಿಗೆ ಸ್ವಲ್ಪ ಬುದ್ಧಿ ಬಂದ ನಂತರವೇ ಸ್ವಲ್ಪ ಸಣ್ಣ ಪೆಟ್ಟು ಕೊಡ್ತಾರೆ, ದೊಡ್ಡ ಪೆಟ್ಟು ಕೊಡುವುದಿಲ್ಲ. ಅದೇ ದೇವರು ಸಹ ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ಯೇಸು ಮಾಡಿದ್ದವರು ದೇವರ ಮಕ್ಕಳಾಗಿದ್ದಾರೆ. ಈ ದೇವರ ಮಕ್ಕಳು ತಪ್ಪು ಮಾಡುವಾಗ ದೇವರು ಏನು ಮಾಡ್ತಾನೆ, ತನ್ನ ಕೃಪೆಯನ್ನು ತುಂಬ ಸಹಿಸಿಕೊಳ್ಳುತ್ತಾನೆ. ಅವ್ರು ತಪ್ಪು ಮಾಡುತ್ತೆ ಕೂಡಲೇ ಅವ್ರಿಗೆ ಶಿಕ್ಷೆ ಕೊಟ್ಟರೆ ದೇವ್ರಿಗೆ ಆ ಮಗು ಎಂತಾರೆ
ಒಂದೇ ಜಾಸ್ತಿ ಪಟ್ಟರೆ ಸತ್ತು ಹೋಗಬಹುದು, ಅಥವಾ ಒಂದು ಕಾಲು ಕೈ ಒಂದು ಅವನಿಗೆ ಅಂದ್ರೆ ಜಾಸ್ತಿ ಆದ್ರೆ ಅಂಗವಿಕಲತೆ ಹೌದು. ಅದಕ್ಕೆ ಪರಲೋಕ ತಂದೆ ಏನು ಮಾಡ್ತಾನೆ, ನಾನು ಯೇಸು ಕ್ರಿಸ್ತನು ಅಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡಿದ ನಿಮಿತ್ತವಾಗಿ ತುಂಬ ತಾಳ್ಮೆಯಿಂದ ಸಹಿಸಿಕೊಂಡು ಹೋಗ್ತಾನೆ. ಅದು ತುಂಬ ತಾಳ್ಮೆಯಿಂದ ಕಾಯುತ್ತಾನೆ. ಇನ್ನೂ ಅವನು ಸ್ವಲ್ಪ ಬೆಳೆದ ನಂತರವೂ ಅವನು ಅದೇ ಪಾಪದಲ್ಲಿ ಜೀವಿಸಿದರೆ ಶಿಕ್ಷೆ ಬಂದೇ ಬರ್ತದೆ. ಅದರಲ್ಲಿ ನೋಡ್ತಾರೆ, ಆ ಕೃಪೆ ಉಂಟೆಂಬುದೇನೋ ಪಾಪನ ಮಾಡಬಾರದು ಎಂಬುದಕ್ಕಾಗಿ. ಹೌದು, ಯಾಕಂದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ. ಕೃಪೆ ನಮಗೆ ಪಾಪ ಮಾಡ್ಲಿಕ್ಕೆ ಕೊಡಲಿಲ್ಲ, ಕೃಪೆ ಕೊಟ್ಟಿದ್ದು ಯಾಕೆಂದರೆ ನಾವು ಪಾಪದ ಮೇಲೆ ಜಯವುಣ್ಣುವುದಕ್ಕೆ, ಪಾಪ ಬಿಟ್ಟು ಬಿಡ್ಲಿಕ್ಕೆ ನಮ್ಗೆ ಕೃಪೆ ಕೊಡಲ್ಪಟ್ಟಿದ್ವಿ. ಇನ್ನು ಅವನು ಅತಿಸ್ಪದೆ ಕೃಪೆ ನಮಗೆ ಪಾಪ ಮಾಡ್ಲಿಕ್ಕೆ ಕೊಡೋ ಲೈಸೆನ್ಸ್ ಅಲ್ಲ. ಅನೇಕ ತಪ್ಪು ಎನಿಸ್ಕೊಂಡ್ರೆ ಕೃಪೆ ಎಂದು ಲೈಸೆನ್ಸ್. ಯೇಸು ಗಂಕರ ಮಾಡಿದ ಕೂಡಲೇ ಕೃಪೆ ಸಿಕ್ಕಿತು, ಏನು ಪಾಪ ಮಾಡಿದ್ರು ತೊಂದರೆ ಇಲ್ಲ. ಅಂದ್ರೆ ದೇವರ ಶಿಕ್ಷೆ ಬರುವುದಿಲ್ಲ ಆ ರೀತಿ ಎಲ್ಲ ಊದಿ ಬಿಡ್ತಾರೆ. ಇಲ್ಲ, ಹಾಗೆ ಅಲ್ಲ, ದೇವರ ಶಿಕ್ಷೆ ಉಂಟೇ ಉಂಟು. ಅಪ್ಪದ ಪೌಲ ಅತಿ ಸ್ಪಷ್ಟ ಗಲಾತ್ಯ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯದಲ್ಲಿ ಮೋಸ ಹೋಗಬೇಡ್ರಿ ಓದ್ತಿರ್ಬೇಕಾದ್ರೆ ಗಲಾತ್ಯ 6ನೇ ಅಧ್ಯಾಯ 7ನೇ ಗಲಾತ್ಯ 6, 7 ಮತ್ತು 8ನೇ ವಾಕ್ಯ ಓದಿ. 6ನೇ ಅಧ್ಯಾಯ ಹೌದು, ಗಲಾತ್ಯ ಹೌದು. ಮತ್ತು ರೋಮಾಂಸ ಓದುವನ ಕಡೆಗೆ. ಓಕೆ, ಗಲಾತ್ಯ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ ಓದಿ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಅತಿ ಸ್ಪಷ್ಟ. ಮೋಸ ಹೋಗಬೇಡ, ದೇವರು ಇಂದು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ಏನು ಬಿತ್ತಿದ, ಒಂದು ವೇಳೆ ಅವನು ಕೃಪೆ ಉಂಟೆಂಬುದಾಗಿ ಪಾಪ ಜೀವಿಸಿದರೆ ಅವನು ಏನು ಬಿತ್ತಿದ್ದಾನೆ, ಸರಿಯಾದ ಸವನು ಬಿತ್ತುತ್ತಾನೆ ಅಲ್ಲ. ಅವಿಧೇಯತೆ ಎಂಬ ಬೀಜ ಬಿತ್ತುತ್ತಾನೆ. ಅವಿಧೇಯತೆ ಎಂಬ ಬೀಜ ಬಿತ್ತುವಾಗ ಅದರಲ್ಲಿ ಏನು ಬರ್ತದೆ, ಶಾಪ ಬಂದೇ ಬರ್ತದೆ, ಖಂಡಿತ ಶಿಕ್ಷೆ ಬಂದೇ ಬರ್ತದೆ, ಖಂಡಿತ. ಅಂದ್ರೆ ಏನನ್ನು ಬಿತ್ತುತ್ತಾನೆ ಅದನ್ನೇ ಅವನು ಕೊಯ್ಯಬೇಕಾಗ್ತದೆ. ಅಂದ್ರೆ ಈ ಕ್ರಿಸ್ತನಲ್ಲಿ ಜೀವಿಸುವಾಗ ಯಾವ ರೀತಿ ನೀನು ಜೀವಿಸ್ತಿ, ಈಗ ನೀನು ಒಳ್ಳೆಯ ಫಲಗಳಿಂದ ಒಳ್ಳೆಯ ಫಲ ಉಂಟಾಗ್ತದೆ. ಕೆಟ್ಟ ಫಲ ಬಿತ್ತಿದ್ರೆ ಅದರ ಇಂಪ್ಯಾಕ್ಟ್, ಅದರ ದುಷ್ಟತ್ವವು ಅವನು ಅಥವಾ ಅವಳು ಯಾರೇ ಆಗಿರಬಹುದು ಅದು ಅನುಭವಿಸಬೇಕಾಗ್ತದೆ ಅಲ್ವಾ. ಅದೇ ಒಳ್ಳೇದಾಯ್ತು. ಈ ವಚನ ಸಮಯ ತಾಗಬಹುದು. ಯಾಕೆ ಒಂದು ಬೀಜ ಬಿತ್ತಿದ ಕೂಡಲೇ ಕೆಲವು ಬೀಜ ಟೈಮ್ ಉಂಟು, ಸ್ವಲ್ಪ ಟೈಮ್ ತಾಗಬಹುದು. ಆದ್ರೆ ಅದು ಬಿತ್ತಿದ ಹಾಗೆ ಕೊಯ್ಲು ಅಥವಾ ಆ ಬಿತ್ತ ಬೀಜಕ್ಕೆ ಸರಿಯಾಗಿ ಅದಕ್ಕೆ ಕೊಯ್ಲು ಉಂಟೇ ಉಂಟು. ಅದಕ್ಕೆ ಮೋಸ ಹೋಗಬೇಡಿರಿ, ಕೃಪೆ ಉಂಟು ಎಂಬುದರಿಂದ ಪಾಪವನ್ನು ಮಾಡಬಾರದು ಎಂಬುದಾಗಿ ಅತಿ ಸ್ಪಷ್ಟವಾಗಿ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇಡೀ ಅಧ್ಯಾಯ ನಾವು ಓದಿದೆ. 1ರಿಂದ 16ನೇ ವಾಕ್ಯ ಓದಿದರೆ ಅಲ್ಲಿ ಅತಿ ಸ್ಪಷ್ಟ ಉಂಟು. ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೆ ಅದನ್ನೇ ಕೊಯ್ಯಬೇಕು. ಸರಿಯಾದ ಭಾವನೆ ಕುರಿತು ನಡೆದರೆ ಸರಿಯಾದ ನಾಶವನ್ನು ಕೊಯ್ಯುತ್ತಾನೆ. ಅಂದ್ರೆ ಯಾವ ರೀತಿ ಪಾಪವನ್ನು ಶಾಪವನ್ನು ಅಥವಾ ದೇವರು ಮಾಡಬೇಡ ಅಂತ ಹೇಳಿದ ಮೇಲೂ ದೇವರ ಕೃಪೆ ಇದೆ ಅಂತ ಹೇಳಿಕೊಂಡು ಬೇಕಾ ರೀತಿ ಅವನಿಗೆ ಮನಸ್ಸೋ ಇಚ್ಛೆ ಅಂತ ಜೀವಿಸಿದ್ರೆ ಖಂಡಿತವಾಗಿ ಏನನ್ನು ಕೊಯ್ತಾನೆ ಅದನ್ನೇ ತಿನ್ಬೇಕಾಗ್ತದೆ. ಹಾಗಾದ್ರೆ ಈಗ ನೀವು ವೀಕ್ಷಕರಿಗೆ ಯಾವ ರೀತಿ ನೀವು ಒಂದು ಸಂದೇಶ ಕೊಡ್ತೀರಾ? ದೇವರ ಕಡೆಗೆ ತಿರುಕೊಂಡ ವ್ಯಕ್ತಿ ನೀವು ದಿನಾಲೂ ಪರಿಶುದ್ಧರಾಗಿ ಜೀವಿಸಬೇಕು ಅಥವಾ ಬೇಡವಾ? ಯಾವ ರೀತಿ ದಿನಾಲು ಅಪೊಸ್ತಲ ಪೌಲ ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯದಲ್ಲಿ ನೀರಿನಲ್ಲಿ ಮುಳುಗಿದಂತಕೊಂಡ ವಿಶ್ವಾಸಗಳು ಪ್ರತಿ ದಿವಸ ತಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಓದಿ ನೋಡಿ, ಎಫೆಸ 4 22ರಿಂದ 24ನೇ ವಾಕ್ಯ. ಯೇಸು ಕ್ರಿಸ್ತನಲ್ಲಿ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವರ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಯೇಸುವಿನಲ್ಲಿರುವ ಸತ್ಯವಾದ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವ ಸ್ವಭಾವ ಸಂಪೂರ್ಣವಾಗಿ ದಿನಾಲು, ಇದು ಪ್ರತಿದಿನದ ದೇವರ ಕೃಪೆ ಇದೆ ಅಂತ ಹೇಳಿಕೊಂಡು ಮೋಸ ಹೋಗಬಾರದು. ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳಬಾರದು, ಎಚ್ಚರಿಕೆಯಿಂದ ಇರಬೇಕು. ಯಾವಾಗಲೂ ನಮ್ಮ ಕಣ್ಣು ದೇವರ ವಾಕ್ಯದಲ್ಲಿಯೂ ದೇವರನ್ನೇ ದೃಷ್ಟಿಸಿರಬೇಕು. ಯಾರು ಏನು ಹೇಳ್ತಂತ ಹೇಳ್ಕೊಂಡು ಆ ಮಾರ್ಗದಲ್ಲಿ ನಡೆಯಬಾರದು. ಬೇರೆಯವ್ರ ಸಭೆಯದವ್ರು ಏನ್ ಮಾಡ್ತಿದ್ರು ಖಂಡಿತವಾಗಿ ಅಲ್ವಾ, ಪೌಲನು ಸಂದೇಶ ಕೊಟ್ಟರು ಕೂಡ ವಾಕ್ಯೋಪದೇಶ ಅವರು ಮನೆಗೆ ಹೋಗಿ ಧರ್ಮಶಾಸ್ತ್ರವನ್ನು ತೆರೆದು ಓದಿ ಸತ್ಯವೂ ಅಸತ್ಯವೂ ಎಂದು ಅವರು ಪರೀಕ್ಷೆ ಮಾಡ್ಕೊಳ್ತಿದ್ರು.
ಹಾಗಾದ್ರೆ ಈಗಿನ ಕಾಲದಲ್ಲಿ ಅದನ್ನು ನಾವು ಮಾಡಲೇಬೇಕು. ಬೇಕು. ಅದೇ ಪ್ರತಿಯೊಂದು ವಾಕ್ಯಕ್ಕೆ ಬೈಬಲಲ್ಲಿ 2 ಅಥವಾ 3 ಒಂದು ಜೋಡಿ ಉಂಟು. ಪ್ರತಿಯೊಂದು ವಾಕ್ಯಕ್ಕೆ Okay. ಒಂದಕ್ಕಿಂತ ಜಾಸ್ತಿ ಜೋಡಣೆ ಆದ ವಾಕ್ಯಗಳುಂಟು. ಅಂದ್ರೆ ಅದಕ್ಕೆ ಹುಡುಕಿಕೊಂಡು 2 ಅಥವಾ 3 ಸಾಕ್ಷಿ ಹೌದು ವಾಕ್ಯಗಳಲ್ಲಿ ಅದಕ್ಕೆ ಹುಡುಕಿಕೊಂಡು ಆ ವಾಕ್ಯಕ್ಕೆ ಇನ್ನು ಜೋಡಣೆ ಉಂಟಾ ಎಂದು ಹುಡುಕಬೇಕು. ಯಾಕಂದ್ರೆ ದೇವರಿಂದ ಬಂದ ಸ್ವಸ್ಥ ಬೋಧನೆ ಅದೆಲ್ಲ ರೀತಿ ಜೋಡಿಸಲ್ಪಡ್ತದೆ. ಸುಳ್ಳು ಬೋಧನೆ ಎನ್ನುತ್ತದೆ ಅದಕ್ಕೆ ಬೇರೆ ಕಡೆ ಜೋಡಿಸಲ್ಪಡುವುದಿಲ್ಲ. ಅದಕ್ಕೆ ಆ ವಾಕ್ಯ ಮ್ಯಾಚಿಂಗ್ ಆಗುದಿಲ್ಲ. ಸೈತಾನನು ಸಹ ವಾಕ್ಯ ತೆಗೆದುಕೊಂಡೇ ಬರ್ತಾನೆ. ಯೇಸು ಕ್ರಿಸ್ತ ಏನು ಮಾಡಿದನು? ಹೀಗೆ ಬರೆದಿದೆ ಅದೇ ಇನ್ನೊಂದು ವಾಕ್ಯ ಅದಕ್ಕೆ ಜೋಡಣೆ ನಮಗೆ ಸಿಗಲೇಬೇಕು. ಆ ವಾಕ್ಯದ ಪರೀಕ್ಷೆ ಮಾಡುವುದು ದೇವರಿಂದ ಬಂದ ಸತ್ಯ ಬೋಧನೆಯ ಸುಳ್ಳು ಬೋಧನೆ. ಸುಳ್ಳು ಬೋಧನೆಗೆ ಜೋಡಿಸಲ್ಪಡುವುದಿಲ್ಲ. ಅದು ಒಂದೇ ಆಂಗಲ್ ನಲ್ಲಿ ಹೋಗ್ತದೆ. ಅದು ಯಾವ ವಾಕ್ಯ ಅದಕ್ಕೆ ಜೋಡಿಸಲ್ಪಡುವುದಿಲ್ಲ. ಅಂದ್ರೆ ಹದ್ದು 2 ರೆಕ್ಕೆಗಳನ್ನು ಚಾಚಿ ಮೇಲೆ ಕೇರಿದ ಹಾಗೆ 2 ರೆಕ್ಕೆಗಳನ್ನು ಚಾಚಿಕೊಂಡೇ ಮೇಲೆ ಕೇರಬೇಕು. ಬಿಟ್ರೆ ಒಂದೇ ರೆಕ್ಕೆಯಿಂದ ಮೇಲೆ ಹೋಗಬಾರ್ದು, ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗ್ಬಾರ್ದಂತ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ, ದೇವರ ಸ್ತೋತ್ರ. ಈಗ ನೀವು ಓದಿದಂತ ವಾಕ್ಯದಲ್ಲಿ ಅದೇ ರೋಮಾಪುರ 6ನೇ ಅಧ್ಯಾಯದಲ್ಲಿ ಬಂದೆ. ಹಾಗಾದ್ರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂಬುದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿಯೂ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಾಗಾದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ, ಅಂದರೆ ಸದೃಶ್ಯವಾದ ಮರಣವೇ ದೀಕ್ಷಾಸ್ನಾನ ಅಲ್ವಾ? ಆ ರೀತಿಯಾಗಿ ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪದಿನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದನಷ್ಟೇ. ಈ ರೀತಿ ಆ ನೀರಿನ ಮುಳುಗಿ ದೃಷ್ಟಿ ತಗೊಂಡು ಈ ಒಂದು ಅರ್ಥ ಭರಿತ ತಗೊಂಡ್ರೆ ಅವನಿಗೆ ಪಾಪದಿಂದ ಬಂದ ಶಾಪದಿಂದ, ಜನರೇಷನ್ ಶಾಪದಿಂದ ಬಿಡುಗಡೆ ಆಗ್ತದೆ. ಅದು ಇನ್ನಿನ ದೃಷ್ಟಿ ಅಪೊಸ್ತಲ ಪೌಲನು 11ನೇ ವಾಕ್ಯ ಓದಿ. 11ನೇ ವಾಕ್ಯ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎನಿಸಿಕೊಳ್ಳಿರಿ. ದಿನಾಲು ಇದು ಜ್ಞಾಪಕದಲ್ಲಿ ಇರಬೇಕು. ನೀರಿನ ದಿಸ್ಕೊಂಡ ಡೇಟ್ ಉಂಟಲ್ಲ, ಇಯರ್ ಮತ್ತು ಡೇಟ್ ನಮಗೆ ಜ್ಞಾಪಕ ಇರಬೇಕು. ನಾವು ಸೈತನಿಗೆ ಹೇಳಬೇಕು, ನಮ್ಮ ಪಾಪದ ಸ್ವಭಾವಕ್ಕೆ ಇಂಥ ದಿನ ಇಂಥ ಗಳಿಗೆಲೆ ನಾನು ನನ್ನ ಪಾಪದ ಸ್ವಭಾವ ದಪನ ಮಾಡಿದ್ದೇನೆ, ಹೂಣಲ್ಪಟ್ಟಿದ್ದೇನೆ. ನಾನು ಈ ಪೂರ್ವ ಸ್ವಭಾವ ಎಲ್ಲವೂ ಅದೇ ದಿನ ಅದು ನಾವು ಬಾಯಿಂದ ಹೇಳುವಾಗ ಕೆಲವೊಂದು ದುಷ್ಪರಿಣಾಮಗಳು ಪಾಪಗಳು ತುಂಬಾ ಪ್ರೇರಣೆ ಮಾಡಿದ್ರು ಸಹ ಅದು ಬಾಯಿಂದ ಅರಿಕೆ ಮಾಡಿ ಸಾಕು, ಅದು ಜ್ಞಾಪಕ ಪಡಿಸೋ, ಅದು ಆಟೋಮೆಟಿಕ್ ಬಾಲ ಮುರಿಯುತ್ತೆ, ಸೈತಾನ ಮುರಿಯುತ್ತಾನೆ. ಸೈತಾನ ಹೇಳ್ಬೇಕು, ನಾನು ಇಂಥ ದಿನ ನಾನು ಏನ್ ಮಾಡ್ತೇನೆ, ದೇವರ ಎದುರಿನಲ್ಲಿಯೂ ಕ್ರಿಸ್ತನ ಸಭೆ ಎದುರಿನಲ್ಲಿಯೂ ದೇವದೂತರ ಮುಂದೆ ಸೈತನ ಮುಂದೆ ಏನ್ ಮಾಡಿದೆ, ಪ್ರತಿಜ್ಞೆ ಮಾಡಿ ಮುಳುಗಿದ್ದೇನೆ. ನಾನು ಈ ದಿನ ನನ್ನ ಪಾಪದ ಸಭೆಯನ್ನು ಉಣಲ್ಪಟ್ಟಿದ್ದೆ, ಅದನ್ನು ದಪನ ಮಾಡಿದ್ದೇನೆ, ಯೇಸು ಕ್ರಿಸ್ತನ ಮರಣ ಪಾಲುಗಾರನ ಆಗಿದ್ದೇನೆ. ಈಗ ನಾನು ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸ್ತೇನೆ ಎಂದು ಯಾವಾಗ ನಾವು ಎನಿಸಿಕೊಳ್ಳುತ್ತೇವೋ ಆಗ ಅವನಲ್ಲಿ ಕ್ರಿಸ್ತನ ಪುನರ್ ಶಕ್ತಿಯವನಲ್ಲಿ ಕಾರ್ಯ ಮಾಡಿ ಅವನು ನೂತನ ಸೃಷ್ಟಿ ಆಗ್ತಾನೆ. ಇದು ಆಗಬೇಕು ಅಂದ್ರೆ ಅಲ್ಲಿ ಸ್ನಾನ ದೇವನ ಹೇಳ್ತಾನೆ. ಇದು ಇಲ್ಲದ ಬರೀ ನಿನ್ನ ಅಂದುಕೊಂಡು ಅವನು ಯಾವ ವ್ಯಭಿಚಾರ ಯಾವ ಪಾಪ ಬೆಳೆದರೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ, ಶಿಕ್ಷೆ ಅವನಿಗೆ ಬರುತ್ತದೆ. ಕೃಪೆ ಏನು ಮಾಡ್ತದೆ, ಅವನ ಶಿಕ್ಷೆ ತಂದೆ ತರ್ತದೆ. 12ರಿಂದ 16 ಭಕ್ತರು ಓದಿ. ಯಾವುದರಲ್ಲಿ? ಅದೇ ರೋಮ 6ನೇ ಅಧ್ಯಾಯದಲ್ಲಿ 12ರಿಂದ. ಹೌದು. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೂಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿರಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. 12 ಆಯಿತು. ಹೌದು, 16 ಓದಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ.
15-16. ಹಾಗಾದರೇನು, ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವಾತನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿ ಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರಬೇಕೆಂಬುದು ನಿಮಗೆ ತಿಳಿಯಲಿಲ್ಲವೋ? ಪಾಪಕ್ಕೆ ದಾಸರಾಗಿದ್ದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅತಿ ಸ್ಪಷ್ಟವಾಗಿದೆ. ನಿಮ್ಮ ದೇಹದ ಅಂಗಾಂಗಗಳನ್ನು ಪ್ರತಿದಿನ ನೀತಿಯ ಸಾಧನಗಳನ್ನಾಗಿ ನಾವು ಅದನ್ನು ಸಮರ್ಪಣೆ ಮಾಡಿಕೊಡಬೇಕಂತ ದಿನಾಲು. ಹೌದು. ಪಾಪಕ್ಕೆ ಸಮರ್ಪಣೆ ಮಾಡಿಕೊಟ್ಟರೆ ಪಾಪವು ಕೊಡೋ ಸಂಬಳ ಏನು? ಮರಣ. ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆಕೊಂಡು ತನ್ನ ಪುನಃ ಪಾಪದ ಶಾಪ ನಡೆದರೆ ಅವನಿಗೆ ಮರಣ ಅಂದರೆ ಏನು? ಶಾಪಗಳು, ಕಷ್ಟಗಳು, ತೊಂದರೆಗಳು, ಶಿಕ್ಷೆಗಳು ಎಲ್ಲ ಬರ್ತವೆ. ಅಂದರೆ ಅವನ ಜೀವಿತದಲ್ಲಿ ಲೈಫ್ ಇಲ್ಲ. ಹೌದು. ಜೀವಿತ ಇಲ್ಲ. ಹೌದು. ಮರಣದ ಸಂಗತಿಗಳು ಅವನ ಆಳ್ವಿಕೆ. ಹೌದು. ಅದೇ ನಂಬಿಕೆ ಎಂಬ ವಿಧೇಯತ್ವಕ್ಕೆ ಆತನು ಒಪ್ಪಿಸಿಕೊಟ್ಟರೆ, ದಾಸರಾದರೆ ಅವನ ನೀತಿಯ ಫಲ ಸಿಗುತ್ತೆ. ಅವನು ನೀತಿವಂತನಾಗ್ತಾನೆ. ನೀತಿಯ ಫಲಗಳು ಅವನಿಗೆ ತೋರಿ ಬರ್ತವೆ. ನೀತಿವಂತನು ಕೂಗುವಾಗ ದೇವರು ಪ್ರಾರ್ಥನೆ ಕೊಡ್ತಾನೆ. ನೀತಿವಂತ ಕಷ್ಟಗಳು ಅನೇಕ ಇದ್ದರೂ ಅವನ ದೇವರು ಬಿಡುಗಡೆ ಕೊಡ್ತಾನೆ. ನೀತಿವಂತ ಎಂದಿಗೂ ಅಷ್ಟು ಎಲ್ಲಾ ನೀತಿವಂತವಾಗದ ಅವನಿಗೆ ಸಿಗುತ್ತೆ. ಯಾರಿಗೆ? ಬರೀ ದೀಕ್ಷೆಕೊಂಡವರಲ್ಲ, ಜೀವಿಸ್ತಾರೆ ಅವರಿಗೆ ಖಂಡಿತವಾಗಿ ಇದು ಸಿಗುವಂತದ್ದಾಗಿದೆ. ಅದಕ್ಕೆ ಅಲ್ಲಿಯೇ ಸ್ಟಾಂಡ್ ಹೇಳ್ತಾನೆ, ನೀವು ದೇವರಿಗೆ ತಿರುಗಿ ಎಂಬುದನ್ನು ಫಲ ನೀವು ನೀರಿನ ತೆಗೆದುಕೊಂಡು ಅದು ಕೂಡ ಆಗಲ್ಲ. ಅದು ಒಂದು ಅರಿಕೆ ಮಾಡಿದ ಒಂದು ಗುರುತು. ಹೌದು, ಯೇಸು ಅಂಗೀಕಾರ ಮಾಡಿದ್ದಾನೆ ಎಂಬ ಒಂದು ಗುರುತು, ಒಂದು ನಿರ್ಧಾರ. ಅದು ನಿಜ ಆಗುವುದೇಗೆ ಫಲಗಳನ್ನು ತೋರಿಸಬೇಕು. ನಾನು ಇದನ್ನು ದಪನ ಮಾಡಿದ್ದೇನೆ, ಇಲ್ಲ ಅರ್ಥ ಇಲ್ಲ. ಕ್ರಿಸ್ತನಿಗಾಗಿ ಜೀವಿಸಬೇಕು. ಹೌದು. ಅಲ್ಲಿ ಮುಂದೆ ವಚನ ಒಂದು ಹೇಳ್ತದೆ, ಈಗಾಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಇದರ್ಥ ಅಂದರೆ ಒಬ್ಬ ವಿಶ್ವಾಸಿಯನ್ನು ಮರಕ್ಕೆ ಹೋಲಿಕೆ ಮಾಡಿದೆ. ಈಗ ಒಂದು ಮರ ಒಳ್ಳೆ ಫಲ ಕೊಡೋದಿಲ್ಲವಾದರೆ ಹೇಗೆ ಯಜಮಾನ ಏನು ಮಾಡ್ತಾನೆ? ಇನ್ನು ಎಷ್ಟು ಈ ಮರಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ಇದು ಏನೂ ಪ್ರಯೋಜನ ಇಲ್ಲ, ಅದನ್ನು ಕಡಿದು ಬೆಂಕಿ ಆಗಿದೆ. ಅದೇ ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ದೇವರ ಸಭೆಗೆ ಬಂದು ವಾಕ್ಯ ಕೇಳ್ತಾನೆ. ಅದು ಏನೂ ವಾಕ್ಯ ನಡೆಯೋದು ಇಲ್ಲ, ಯಾವ ಒಳ್ಳೆಯ ಕ್ರಿಯೆ ಇಲ್ಲ, ಒಳ್ಳೆಯ ಫಲಗಿಲ್ಲ. ಯೇಸು ಕ್ರಿಸ್ತನು ಅವನಿಗೆ ಶಿಕ್ಷೆ ಬರ ಮಾಡುತ್ತಾನೆ. ಅದಕ್ಕೆ ಒಂದು ಉದಾಹರಣೆ, ಯೇಸು ಸ್ವಾಮಿಗೆ ಒಂದು ದಿನ ಶಿಷ್ಯರ ಜೊತೆ ಹೋಗ್ತಾ ಇರುವಾಗ ಒಂದು ಮರವನ್ನು ನೋಡ್ತಾರೆ. ಆ ಮರದ ಹತ್ತಿರ ಹೋಗಿ ಆ ಫಲ ಕೊಡುವ ಕಾಲ ಅಂದ್ರೆ ಅದು ಅದ್ರ ಎಲೆಗಳು ಒಳ್ಳೆದಿತ್ತು, ಆದ್ರೆ ಅಲ್ಲಿ ಫಲ ಸಿಗ್ಲಿಲ್ಲ. ಯೇಸು ಸ್ವಾಮಿ ಅದಕ್ಕೆ ಶಪಿಸ್ತಾನೆ, ಅಲ್ಲಿ ಒಣಗಿ ಹೋಗ್ತದೆ ಅಂತ. ಹಾಗೆ ಇದು ಆ ವಿಶ್ವಾಸಿಗೆ ದೇವರ ಕೋಪ ಬರ್ತದೆ, ಶಾಪ ಬರ್ತದೆ, ಕಷ್ಟಗಳು ಬರ್ತದೆ, ರೋಗಗಳು ಬರ್ತದೆ, ಶಿಕ್ಷೆ ಬರ್ತದೆ. ಯಾಕಂದ್ರೆ ಅವನು ಫಲ ಕೊಡ್ಲಿಲ್ಲ. ಗೊಬ್ಬರ ಸಿಕ್ಕಿದ ಅವನಿಗೆ, ವಾಕ್ಯ ಸಿಗ್ತದೆ ಸಭೆಯಲ್ಲಿ, ಅದೇ ಖಾಲಿ ಕೇಳುವುದು ಮಾತ್ರ, ಓದುದು ಮಾತ್ರ, ಜೀವಿತದಲ್ಲಿ ಯಾವ ಚೇಂಜ್ ಇಲ್ಲ, ಮಾಡುವ ಪಾಪ ಅದೇ ಮಾಡ್ತಾನೆ. ಆದರೆ ಕೆಲವರು ಕರ್ತನಲ್ಲಿ ಬಂದವರಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ, ಅವ್ರಿಗೆ ಬೆಂಕಿಯಲ್ಲಿ ಅಥವಾ ಅವರು ಕೇಡಿಗೆ ಗುರಿ ಆಗುವುದೇ ಇಲ್ಲ ಅಂತ ಬೋಧನೆ ಮಾಡ್ತಾರೆ. ಅದು ಸುಳ್ಳು ಬೋಧನೆ. ದೇವರ ವಾಕ್ಯ ಹಾಗೆ ಎಲ್ಲಿಗೂ ದೇವರ ವಾಕ್ಯತೆ ಯೇಸು ನಂಬಿಕಿಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡವರಿಗೆ ಇಲ್ಲಿ ಭೂಲೋಕದಲ್ಲಿ ಅವ್ರಿಗೆ ನ್ಯಾಯ ತೀರ್ಪು ಉಂಟು. ಅವನು ಮಾಡೋ ಪಾಪ ಇಲ್ಲಿ ಶಿಕ್ಷೆ ಉಂಟು. ಯಾಕಂದರೆ ಅವನು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟುಗಳು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ಕರ್ತನ ಸಭೆಗೆ ನಂಬಿಕಸ್ಥನಾಗಿ ರೊಟ್ಟಿ ಮತ್ತು ಪಾಲ್ಗೊಳ್ಳರಾಗುವುದಾದರೆ, ಇದು ಇಂಪಾರ್ಟೆಂಟ್ ನೋಡಿ, ಯೇಸು ನಂಬಿಕೆ ಇಡಬೇಕು, ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು, ಬೋಧನೆ ಕಾಲದಲ್ಲಿಯೂ ಪ್ರಾರ್ಥನೆಯಲ್ಲಿ ರೊಟ್ಟಿ ಮತ್ತು ನೀರನ್ನಾಗಬೇಕು. ಈ ಮೂರು ಸಂಗತಿ ಮಾಡುವುದಾದರೆ ಅವನು ಇನ್ನೂ ಪಾಪಲ್ಲಿ ಜೀವಿಸಿದರೆ ಅವನ ಆತ್ಮ ರಕ್ಷಣೆ ಆಗೋದಕ್ಕೋಸ್ಕರ ಇಲ್ಲಿ ಅವನ ಪಾಪಕ್ಕೆ ನ್ಯಾಯ ತೀರ್ಪು ಬರ್ತದೆ. ಇಲ್ಲಿ ನ್ಯಾಯ ತೀರ್ಪು ಬಂದು ಹೇಗೆಂದರೆ ಕೆಲವು ರೋಗಗಳು ಬರ್ತವೆ, ಕೆಲವು ರೋಗಗಳು ಗುಣವಾಗಿದೆ, ಅವನು ಬೇಗನೆ ಸಾಯುತ್ತಾನೆ, ಅವನ ಆತ್ಮ ಪರಲೋಕ ಹೋಗ್ತಾನೆ. ಆದರೆ ಅವನು ಯೇಸು ನಂಬಿಕಿಟ್ಟು ನೀರಿನಲ್ಲಿ ಮುಳುಗಿ ಅಂದ್ಕೊಂಡು ಕರ್ತನ ಬೋಧನೆ ಪಾಲುರಾಗದೆ, ಅಂದ್ರೆ ಕರ್ತನ ಬೇಜಲ್ಲಿ ಹೇಳ್ತಾರೆ, ನಿಮ್ಮನ್ನೇ ನೀವು ವಿವೇಚಿಸಿಕೊಳ್ಳ್ರಿ, ಅದನ್ನು ನೀವು ಕರ್ತನ ಮೇಜಿಗೆ ಬರುವಾಗ ನಮ್ಮನ್ನು ಪರೀಕ್ಷಿಸಿಕೊಂಡವರ, ಹೌದು, ಇಲ್ಲದಿದ್ರೆ ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರ್ತದೆ. ಹೌದು ಹೌದು. ಆದ್ರೆ ಇದನ್ನು ಯಾಕೆ ಒತ್ತಿ ಹೇಳುವುದಿಲ್ಲ? ಯಾಕಂದ್ರೆ ಅಂದ್ರೆ ನ್ಯಾಯ ತೀರ್ಪಿಗೆ ಒಂದು ಎಕ್ಸಾಂಪಲ್ಗೆ ರೋಮ 8:1 ಹೇಳ್ತಾರೆ, ಕರ್ತನನ್ನು ಒಪ್ಪಿಕೊಂಡವರು ದೇವರ ಮಕ್ಕಳಾದವರಿಗೆ ಅವರಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ ಅಂತ. ಅದು ವಾಕ್ಯ ಸರಿ ಆಗಿ ಹೇಳುದಿಲ್ಲ, ಅದು ವಾಕ್ಯ ಕರೆಕ್ಟ್. ಕಿಂಗ್ ಜೇಮ್ಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಯೇಸು ನಂಬಿಕೊಂಡು ಸರಿಯಾದಿನ ಪವಿತ್ರಾತ್ಮನ ಸಾವು ಯಾರು ನೋಡುತ್ತಾರೆ ಅವರಿಗೆ ಅಪರಾಧ ನಿರ್ಣಯ ಇಲ್ಲ, ಸರಿಯಾದಿನ ಸಾವನ್ನವರಿಗೆ ಅಪರಾಧ ನಿರ್ಣಯ ಉಂಟು. ಅಲ್ಲಿ ಕನ್ನಡದಾಗ ಮೇಲೆ ಮತ್ತೆ ಅದೇ ಪುಟ್ ನೋಟ್ರಿ ಅಂತಂದ್ರೆ ಸರಿಯಾದಿನ ಸ್ವಭಾವ ಪ್ರಕಾರ ನಡೆಯುವವರಿಗೆ
ಪವಿತ್ರಾತ್ಮ ಪ್ರಕಾರ ನಡೆಯುತ್ತಾರೋ ಅವರಿಗೆ ಆ ಫಲ ಇನ್ನೇ ಇಲ್ಲ. ಓಕೆ, ಅಂದ್ರೆ ಒಳ್ಳೆಯ ಫಲವನ್ನು ಕೊಡದೆ ಹೋದ್ರೆ ಪ್ರತಿಯೊಂದು ಹೌದು, ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕಬಹುದು. ಹಾಕ್ತಾರೆ. ಹಾಗಾದ್ರೆ ಇಲ್ಲಿ ಮತ್ತೊಂದು ಹೇಳ್ತೇನೆ, ನಾನು ನಿಮ್ಮ ಮನಸ್ಸನ್ನು ತಿರುಗಿಕೊಳ್ಳಬೇಕೆಂದು ನೀರಿನಲ್ಲಿ ಸ್ನಾನ ಕೊಡುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ಸ್ನಾನ ಮಾಡಿಸುವನು. ಆದ್ರೆ ಅರ್ಥಾತ್ ಕೆಲವರು ಈ ವಾಕ್ಯಗಳನ್ನು ಟ್ವಿಸ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಪವಿತ್ರಾತ್ಮ ಸ್ನಾನ ಆದ್ರೆ ಸಾಕು, ನೀರಿನ ಸ್ನಾನ ಬೇಡ. ಅದು ಏನಾದ್ರೂ ಇದೆ ಹಾಗೆ? ಇಲ್ಲ, ಫಸ್ಟ್ ನೀರಿನಲ್ಲಿ ಮುಳುಗಿದ ಸ್ನಾನ ಬೇಕು, ಪವಿತ್ರ ಸ್ನಾನವೂ ಬೇಕು, ಎರಡೂ ಬೇಕು. ಅಂದ್ರೆ ಮೊದಲು ನೀನು ದೇವರ ಮಗನಾಗಬೇಕು, ನೂತನ ಸೃಷ್ಟಿ ಆಗ್ಬೇಕು, ಆದ ಮೇಲೆ ದೇವರ ಆತ್ಮನ ಅಭಿಷೇಕ ಆಗ್ತದೆ. ಪವಿತ್ರ ಪುಸ್ತಕದ ಒಂದು ಕಡೆಯಲ್ಲಿ ಮಾತ್ರ, ಯಾವುದದು ಕರ್ನೆಲಿಯನ ಮನೆಯಲ್ಲಿ, ಅಲ್ಲಿ ಮಾತ್ರ ಪವಿತ್ರಾತ್ಮನ ಅಭಿಷೇಕ ಮೊದಲಾಯಿತು, ನಂತರ ದೀಕ್ಷಾ ಸ್ನಾನ. ಅದು ಉಳಿದೆಲ್ಲ ಇದರಲ್ಲಿ ನಾವು ನೋಡ್ತೇವೆ, ಮೇರಿ ದೀಕ್ಷೆನ ಪ್ರಥಮ, ಅದ ನಂತರ ಉಳಿದು. ಓಕೆ, ಮತ್ತೊಂದು ಇಲ್ಲಿ ನನಗೂ ಬಹಳ ಸಂತೋಷದ ಹೋಯ್ತು. ಆತನು ತನ್ನ ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣಜ ರಾಶಿ ತುರಹ ಮಾಡಿದ್ದಾನೆ. ಓಕೆ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಅದೇ, ಯಾವ ವಿಶ್ವಾಸಿ ಯೇಸು ನಂಬಿಕೊಂಡು ನೀರಿನ ಮುಳುಗಿದ ಸ್ನಾನವನ್ನು ತೆಗೆದುಕೊಂಡು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಒಂದೇ ವೇಳೆ ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ, ಅದೇ ಪಾಪದಲ್ಲಿ ಜೀವಿಸಿದಾದರೆ ಅವನಿಗೆ ಶಿಕ್ಷೆ ಬರುತ್ತದೆ. ಓಕೆ, ಹೊಟ್ಟು ಅಂದ್ರೆ ಯಾವಾಗಲೂ ನಾವು ನೋಡ್ತೇವೆ, ನಮ್ಮ ಬೆಳೆ ಆದ ಮೇಲೆ ಒಳ್ಳೆ ಫಲವನ್ನು ನಾವು ತುಂಬಿಸಿರ್ತೇವೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ನಾವು ಕೂಡ ನಾರ್ಮಲ್ ಹಾಗೆ. ಸೇವಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನೀವು ಮಾತನಾಡಿದ್ರಿ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಬೇಕು, ತಕ್ಕ ಫಲವನ್ನು ಕೊಡಬೇಕು, ಕೃಪೆ ಇದೆ ಅಂತ ಹೇಳಿಕೊಂಡು ಪಾಪದಲ್ಲಿ ಜೀವಿಸ್ತಾ ಹೋದರೆ ದೇವರ ಅಂದರೆ ಇವತ್ತು ಅಲ್ಲದಿದ್ದರೆ ನ್ಯಾಯ ತೀರ್ಪಿನ ದಿನದಲ್ಲೂ ಆದರೂ ಕೂಡ ದೇವರು ಅದಕ್ಕಾಗಿ ದೇವರ ಮುಂದೆ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಸೇವಕರು, ನಿಮಗೆ ದೇವರ ನಾಮದಲ್ಲಿ ವಂದಿಸ್ತಿದ್ದೇನೆ. ಒಳ್ಳೆಯ ಸಂದೇಶ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಈ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ. ನಿಜವಾಗಿಯೂ ಸಂದೇಶ ನಮಗೆ ಆಶೀರ್ವಾದದಾಯಕವಾಗಿದೆ, ಖಂಡಿತವಾಗಿ ನಾನು ನಂಬುತ್ತೇನೆ. ಯಾಕಂದರೆ ದೇವರು ಇವತ್ತು ಅದ್ಭುತವಾಗಿ ಮಾತನಾಡಿದ್ದಾನೆ. ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸುವವರಾಗುವ. ತಂದೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತಕ್ಕ ಫಲದಿಂದ ನಾವು, ಹೌದು ಸ್ವಾಮಿ, ಕರ್ತನೆ ತೋರಿಸಿಕೊಡಬೇಕು. ಇವತ್ತು ನೀನು ಮಾತನಾಡಿದ್ದೆ ಸ್ವಾಮಿ. ಹೌದು, ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ನಿನಗೆ ವಿರೋಧವಾಗಿ ಇರುವುದಾದರೆ ಅದು ದೂರ ಮಾಡು. ವೀಕ್ಷಕರಾಗಲಿ ಅಥವಾ ಕೇಳುವ ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕವು, ನಿನ್ನ ಮಹಿಮೆ, ನಿನ್ನ ಸತ್ಯತೆ ಇಳಿದು ಬರಲಿ ಸ್ವಾಮಿ. ಸತ್ಯದಲ್ಲಿಯೂ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಅವರಿಗೆ ಕೃಪೆ ನೀಡು, ಅವರಿಗೆ ಆಶೀರ್ವದಿಸು, ಬೇಕಾದ ಸಹಾಯ ನೀಡಿ ನಡೆಸು. ಘನತೆ, ಪ್ರಭಾವಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ನೋಡಿದ್ದೀರಿ, ಆಶೀರ್ವಾದ ಹೊಂದಿದ್ದೀರಿ. ಇನ್ನೊಮ್ಮೆ ನಾವು ಬರುವ ತನಕ ಆಸರೆ ಚಾನಲನ್ನು ವೀಕ್ಷಿಸ್ತಾ ಇರಿ. ಪ್ರೈಸ್ ಗಾಡ್.